ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರ ಅವರ ಹುಟ್ಟೂರು ಸೋಮನಹಳ್ಳಿಗೆ ಕೂಡ ಆಗಮಿಸುತ್ತದೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಅಂತಿಮ ದರ್ಶನದಲ್ಲಿ ಪಾಲ್ಗೊಳ್ಳೋದು ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ, ಅವ್ರು ಏನೆಲ್ಲ ಹೇಳ್ತಾರೆ ಅನ್ನೋದು. ಸರ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಬರ್ತಾ ಇದೆ, ಏನು ಹೇಳ್ತೀರಿ ಸರ್? ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ನಾವು ಕೂಡ ಜೊತೆಯಲ್ಲಿ ನಿಂತು ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಎಲ್ಲ ರೆಡಿ ಮಾಡಿದ್ದೀವಿ. ಇವತ್ತು ಅವರು ಮರೆಯಲಾಗದ ಮಾಣಿಕ್ಯ, ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತುಂಬಲಾಗದ ನಷ್ಟ ಕೂಡ ಇವತ್ತು ನಾವು ಆ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ. ಇವತ್ತು ಮಂಡ್ಯ ಜಿಲ್ಲೆಗೆ ಅಪಾರವಾದಂಥ ಕೊಡುಗೆ, ಇವತ್ತು ವಿಕಾಸಸೌಧ ಕಟ್ಟಿರುವಂಥದ್ದಾಗಿರ್ಬೋದು, ಬೆಂಗಳೂರು ITBT ತಂದಿರುವಂಥದ್ದಾಗಿರ್ಬೋದು, ಇವತ್ತು ಲಕ್ಷಾಂತರ ಜನ ಕೆಲಸ ಮಾಡ್ತಾವ್ರೆ ಅಂದರೆ ಇವತ್ತು ಅವರೇ ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ. ಬಿಸಿ ಊಟದ ಯೋಜನೆ ಆಗಿರ್ಬೋದು, ಪಾಣಿ ಅಂಥದ್ದು ವಿಚಾರಗಳಲ್ಲಿ ಸುಮಾರು ಹಲವು ಒಳ್ಳೆ ಕೆಲಸಗಳನ್ನು ಮಾಡಿದಂಥವ್ರು, ರಾಷ್ಟ್ರಕ್ಕೆ ರಾಜ್ಯಕ್ಕೆ ಹೆಸರು ತಂದುಕೊಟ್ಟಂಥವ್ರು. ಇವತ್ತು ಅವರ ವಿಧಿವಸವಾಗಿ ದುಃಖದಲ್ಲಿ ಅವರ ಅಭಿಮಾನಿಗಳು ನಾವು ಕೂಡ ಎಲ್ಲ ಇದ್ದೀವಿ. ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಇಂದಿಡಿದು ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಕೂಡ ಇಲ್ಲಿ ಬಂದಂಥವ್ರಿಗೆ 8,000 to 10,000 ಜನಕ್ಕೆ ಅವ್ರಿಗೂ ಕೂಡ ನಾವು ಆ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಸರ್, ಎಸ್.ಎಂ. ಕೃಷ್ಣ ಅಂದರೆ ಅವ್ರದ್ದು ವರ್ಣರಂಜಿತ ರಾಜಕಾರಣ ತಾವು ಕಂಡಂತೆ ಸರ್, ಏನು ಹೇಳ್ತೀರಿ ಸರ್? ಸರ್, ಅವರು ನಿಷ್ಠಾವಂತ ರಾಜಕಾರಣಿ ಹಾಗೂ ಅವರು 1999ರಲ್ಲಿ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ITBT ಮತ್ತು ಸ್ತ್ರೀಶಕ್ತಿ ಸಂಘ ತಂದ ಯೋಜನೆಯನ್ನು ಅವರು ಕೂಡ ಮಾಡಿದ್ದಾರೆ. ಮತ್ತು ಅವರಲ್ಲಂತ ಕಂಡಂಥ ರಾಜಕಾರಣಿ ಮತ್ತೆ ಇನ್ಯಾರು ಕಾಣಕ್ಕಾಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತಾವೇನು ಹೇಳ್ತೀರಿ ಸರ್? ಇನ್ನೇನು ಕೆಲವೇ ಹೊತ್ತಲ್ಲಿ ಕೂಡ ಬರುತ್ತೆ, ತಾವು ಕೂಡ ಅಂತಿಮ ದರ್ಶನ ಪಡೆಯೋದಕ್ಕೆ ಬಂದಿದ್ದೀರಿ ಸರ್, ಏನು ಹೇಳ್ತೀರಿ ಸರ್? ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ವ್ಯಕ್ತಿ ಇನ್ನೇ ಯಾರೂ ಹುಟ್ಟೋದಿಲ್ಲ, ಹುಡುಕ್ ಸಾಧ್ಯನೂ ಇಲ್ಲ ಸರ್. ಇಂಥ ವ್ಯಕ್ತಿ ಇನ್ನೆಲ್ಲೂ ಸಿಗೋದು ಇಲ್ಲ. ಮಂಡ್ಯದಲ್ಲಿ ಸುದೀರ್ಘ ರಾಜಕಾರಣ ಮಾಡಿದ್ರು, ಮದ್ದೂರಲ್ಲಿ ಕೂಡ ಶಾಸಕರಾಗಿದ್ರು, ಏನು ಹೇಳ್ತೀರಿ ಸರ್? ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಸರ್. ಇದರಿಂದ ತುಂಬ ಹೆಮ್ಮೆ ಅನ್ನಿಸ್ತದೆ. ಮತ್ತೆ ಯಜಮಾನ್ರೆ, ತಾವು ಕೂಡ ಎಸ್.ಎಂ. ಕೃಷ್ಣ ಅವ್ರನ್ನ ನೋಡಿದ್ದೀರಿ ಸರ್, ಏನು ಹೇಳ್ತೀರಿ ಸರ್? ಎಲ್ಲ ಕಾಯೋಗ ಬರುವುದಿಲ್ಲ, ಮಾಡಬೇಕಾದಂಥ ಅವ್ರನ್ನ ಏನು ಇವತ್ತು ಕೊಡುಗೆ ಕೊಟ್ಟಿದ್ದಾರೆ ದೇಶಕ್ಕೆ, ಅದು ಅರ್ಥಕೊಂಬಾಳಿದ್ರೆ ಜನ ಅಷ್ಟೇ ಸಾಕು. ಅಂದರೆ ಅವ್ರದ್ದು ಒಂಥರ ವಿಭಿನ್ನ ರಾಜಕಾರಣ, ಇಡೀ ರಾಷ್ಟ್ರ ಕಂಡಿರುವಂಥದ್ದು, ಈ ರೀತಿ ವಿಧಿವಿಷಾರಾಗಿದ್ದಾರೆ, ಸಾಕಷ್ಟು ನೋವಿದೆ. ವಿದ್ಯಾವಸ್ತರವರು ಅರ್ಧ ಪರ್ಧ ಬುದ್ಧಿವಂತರಲ್ಲ, ವಿದ್ಯೆಯಲ್ಲಿ ಹೋಗಿ ಹೊರದೇಶದಿಂದ ಓದಿ ಬಂದು ಅವರ ಇವತ್ತು ಜನ ನಮ್ಮ ದೇಶದಲ್ಲಿ ಯೋಚನೆ ಮಾಡಿ ಹಿಂದೆ ಮುಂದವರು ಬದುಕಬೇಕು. ತುಂಬ ಭಾವುಕರಾಗ್ತಾ ಇದ್ದೀರಾ? ಅವರು ತಮ್ಮ ನಾನು ಎಲ್ಲ ತುಂಬ ಐತರಲ್ಲಿದ್ದೆ, ನಮ್ಮ ಮನೆಗೂ ಹೊಂದಿದ್ರು. ಯಾವಾಗ ಮಾತಾಡ್ಸಿದ್ರಿ ಕೊನೆಯದಾಗಿ? ಇವಾಗ ಹೋಗ್ತಾ ಇರಲ್ಲ, ಅವ್ರು ಓಟಿಗೆ ನಿಂತಿದ್ದಾಗ ನಮ್ಮ ಮನೆಗೆ ಬಂದು ಮಾತ್ರ ಮಾತಾಡ್ಕೊಂಡು ಹೋಗಿದ್ರು. ಹೇಗಿದ್ರು ನಿಮ್ಮ ಜೊತೆಲ್ಲ? ಹೇಗಿದ್ರು, ಏನು ಮಾತುಕತೆ ನಡೆಸ್ತಾ ಇದ್ರು ಅಂತ? ನಾನು ಅಲ್ಲಿಗೆ ಹೋಯ್ತಿರಲ್ಲ, ಸಂಕ್ರಣ್ಣವರು ನಾವು ತುಂಬ ಇದಾಗಿದ್ದು. ಸರ್, ತಾವೇನು ಹೇಳ್ತೀರಿ ಸರ್? ಒಳ್ಳೆಯ ರಾಜಕೀಯ ವ್ಯಕ್ತಿ ನಮ್ಮ ಮದ್ದೂರು ಕ್ಷೇತ್ರದಲ್ಲಿ. ಅವರಂತೆ ನಿಷ್ಠಾವಂತ ಅಧಿಕಾರಿ ಇನ್ನು ಸಿಗಲ್ಲ. ರಾಷ್ಟ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಪ್ರತಿಯೊಂದಕ್ಕೂ ಜನ, ಬಡವರಿಗೆ, ಬಲ್ಲಿಗರಿಗೆ ಮತ್ತು ಇಲ್ಲಿ ನಮ್ಮ ಮದ್ದೂರು ಕ್ಷೇತ್ರದಿಂದ ಮುಖ್ಯಮಂತ್ರಿ ಹೋಗೋದಕ್ಕೆ ಆಗ 5 ವರ್ಷ ಬರಗಾಲ ಎಲ್ಲರೂ ನೀಸಿ ಒಳ್ಳೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಳ್ಳೆ ಸ್ಥಾನ ಕೊಟ್ಟರು. ನಮ್ಮ ಮದ್ದೂರು ಕ್ಷೇತ್ರಕ್ಕೆ ಒಳ್ಳೆ ಇದು ಮಾಡಿದ್ದಾರೆ. ಪಕ್ಷ ಪರಪಕ್ಷ ಮಾಡಲಿಲ್ಲ ಅವರು. ಎಲ್ಲ ಪಕ್ಷದವ್ರಿಗೂ ಒಳ್ಳೆತನ, ಒಳ್ಳೆ ಬುದ್ಧಿ ಹೇಳಿ ರಾಷ್ಟ್ರದಲ್ಲಿ ಒಳ್ಳೆ ವ್ಯಕ್ತಿ ಅನಿಸ್ಬೋದು. ಇದು ಸ್ಥಳೀಯರು ಹೇಳ್ತಿರುವಂಥ ಮಾತು. ಕೆಲವೊಂದಿಷ್ಟು ಜನ ಸಾಕಷ್ಟು ಭಾವುಕರುಗಳು ಕೂಡ ಆದರೂ ಅವರ ರಾಜಕಾರಣವನ್ನು, ಅವರ ವ್ಯಕ್ತಿತ್ವವನ್ನು ನೋಡಿ ಕೆಲವೊಂದಿಷ್ಟು ಜನ ಭಾವುಕವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.